ಆತ್ಮೀಯ ಮಿತ್ರರೇ ನಮಸ್ಕಾರ. ಮಿತ್ರರೇ, ಇತ್ತೀಚೆಗೆ ಮೂಡುಬಿದ್ರೆಯಲ್ಲಿ ಬಸ್ಗಳ ಮೇಲೆ ಒಂದು ಕಲ್ಲು ತೂರಾಟ ಆಗುತ್ತೆ. ಇದು ರಾಜಕೀಯವಾಗಿ ಆರೋಪ ಪ್ರತ್ಯಾರೋಪಕ್ಕೂ ಕೂಡ ಕಾರಣ ಆಗುತ್ತೆ. ಪೊಲೀಸರು ಏನು ಮಾಡ್ತಾರೆ, ಇದನ್ನು ಒಂದು FIR ದಾಖಲು ಮಾಡಿಬಿಟ್ಟು ಈ ಒಂದು ಕಲ್ಲು ತೂರಾಟ ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದರು ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಹಿಂದೂ ಜಾಗರಣ ವೇದಿಕೆಯ ಸಹ ಸಂಯೋಜಕ ಸಮಿತ್ ರಾಜ್ ಧರೆಗುಡ್ಡಿ ಅನ್ನುವಂತಹ ವ್ಯಕ್ತಿಯನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಸಮೀತ್ನ ಮೊಬೈಲನ್ನು ಕೂಡ ಪೊಲೀಸರು ಜಪ್ತಿ ಮಾಡಿ ಅದರಲ್ಲಿದ್ದಂತಹ ಡೇಟಾಗಳನ್ನು ರಿಟ್ರೀವ್ ಮಾಡಲಿಕ್ಕೆ ಕಳಿಸ್ತಾರೆ. ಆದರೆ ಅಲ್ಲಿ ಗೊತ್ತಾಗಿದ್ದಂತಹ ಜೊತೆಗೆ ಅಲ್ಲಿ ರಿಟ್ರೀವ್ ಮಾಡಿದಂತಹ ಸಂದರ್ಭದಲ್ಲಿ ಸಿಕ್ಕಂತಹ ಒಂದಷ್ಟು ಅಂಶಗಳು, ಒಂದಷ್ಟು ಮಾಹಿತಿಗಳು, ಒಂದಷ್ಟು ವಿಡಿಯೋಗಳು ಇದೀಗ ರಾಜಕಾರಣದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಸೊ ಹಾಗಿದ್ರೆ ಆತನ ಮೊಬೈಲನ್ನು ಯಾಕೆ ಪೊಲೀಸರು ವಶಪಡಿಸ್ಕೊಂಡು ತನಿಖೆ ಮಾಡುವಂಥ ಕೆಲಸವನ್ನು ಮಾಡಿದರು ಅನ್ನುವಂಥದ್ದನ್ನು ನಾನು ಹೇಳ್ತಾ ಹೋಗೋದಾದರೆ, ಇತ್ತೀಚೆಗೆ ಮೂಡುಬಿದ್ರೆ ಠಾಣೆ ವ್ಯಾಪ್ತಿಯಲ್ಲಿ ಬಸ್ಗಳ ಮೇಲೆ ಕಲ್ಲು ತೂರಾಟ ಆಗುತ್ತೆ. FIR ಕೂಡ ದಾಖಲಾಗುತ್ತೆ. ವಿಚಾರಣೆಗೆ ಅಂತ ಹೇಳಿಬಿಟ್ಟು ಪೊಲೀಸರು ಆತನ ಮೊಬೈಲ್ ಅಂದರೆ ಸಮಿತ್ ರಾಜ್ ಧರೆಗುಡ್ಡಿ ಇದ್ದಾರಲ್ಲ, ಆತನ ಮೊಬೈಲನ್ನು ವಶಕ್ಕೆ ಪಡಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಡಿಜಿಟಲ್ ಫಾರೆನ್ಸಿಕ್ ಲ್ಯಾಬ್ಗೆ ಕೂಡ ಆತನ ಮೊಬೈಲನ್ನು ಕಳಿಸಿದ್ರು. ಕೋರ್ಟ್ನ ಅನುಮತಿಯನ್ನು ಪಡೆದು ಆ ಮಂಗಳೂರಿನಲ್ಲಿರುವಂತಹ ಸೆನ್ ಲ್ಯಾಬ್ನಲ್ಲಿ ಡೇಟಾವನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಪೊಲೀಸರು ಬರ್ತಾರೆ. ಆ ಸಂದರ್ಭದಲ್ಲಿ ಡೇಟಾವನ್ನು ಎಕ್ಸ್ಟ್ರಾಕ್ಟ್ ಮಾಡುವಂಥ ಸಂದರ್ಭದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳು, ಅಷ್ಟೇ ಅಲ್ಲದೆ ಲೈಂಗಿಕಕ್ಕೆ ಸಂಬಂಧಪಟ್ಟಂತಹ ದೃಶ್ಯಗಳು ಕೂಡ ಆ ಒಂದು ವಿಡಿಯೋಗಳು ಪತ್ತೆಯಾಗಿದೆ ಅನ್ನುವಂತಹ ಒಂದು ಮಾಹಿತಿನೂ ಕೂಡ ಸಿಗ್ತಾ ಇದೆ. ಜೊತೆಗೆ ಈ ಕುರಿತಂತೆ FIR ಕೂಡ ದಾಖಲಾಗಿದೆ. ಆ 50 ವಿಡಿಯೋಗಳಲ್ಲಿ ಬಹುಮುಖ್ಯವಾಗಿ ಕರಾವಳಿಯ ರಾಜಕಾರಣಿಯೊಬ್ಬರದ್ದು ಎನ್ನುವಂತಹ ಒಂದು ಅಶ್ಲೀಲ ವಿಡಿಯೋನೂ ಕೂಡ ಇದೆ ಅನ್ನುವಂತಹ ಒಂದು ಚರ್ಚೆ ರಾಜಕೀಯ ವಲಯದಲ್ಲಿ ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಸೊ ಈ ಕುರಿತಂತೆ ಮೂಡುಬಿದ್ರೆ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕವಾದಂತಹ ಒಂದು FIR ಕೂಡ ದಾಖಲಾಗಿದೆ. ಮೂಡುಬಿದ್ರೆಯಲ್ಲಿ ನಡೆದಂತಹ ಖಾಸಗಿ ಬಸ್ ಮೇಲೆ ಕಲ್ಲು ತೂರಾಟಕ್ಕೆ ಸಂಬಂಧಪಟ್ಟಂತೆ ಒಂದು ತನಿಖೆ ಆರಂಭ ಆಗುತ್ತೆ. ಸೊ ಈ ಒಂದು ತನಿಖೆಯಲ್ಲಿ ಸಮಿತ್ ರಾಜ್ ಅವರನ್ನು ಮೂಡುಬಿದ್ರೆ ಪೊಲೀಸರು ಬಂಧಿಸ್ತಾರೆ, ವಿಚಾರಣೆಯನ್ನು ನಡೆಸ್ತಾರೆ. ಆ ಸಂದರ್ಭದಲ್ಲಿ ಆತನ ಮೊಬೈಲನ್ನು ವಶಕ್ಕೆ ಪಡ್ಕೊಳ್ತಾರೆ, ವಿಚಾರಣೆಗೊಳಪಡಿಸಿ ಆತನನ್ನು ಬಿಡುಗಡೆ ಮಾಡ್ತಾರೆ. ಅದಾದ ಬಳಿಕ ವಿಡಿಯೋವನ್ನು, ಆ ಮೊಬೈಲನ್ನು ಎಕ್ಸ್ಟ್ರಾಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳು ಇರುವಂಥದ್ದು ಪತ್ತೆ ಆಗುತ್ತೆ. ಅದರಲ್ಲಿ ಕರಾವಳಿ ಭಾಗದ ಒಬ್ಬ ರಾಜಕೀಯ ಮುಖಂಡನ ಅಶ್ಲೀಲ ವಿಡಿಯೋ ಇದೆ ಅನ್ನುವಂಥದ್ದು ಕೂಡ ರಾಜಕೀಯವಾಗಿ ಚರ್ಚೆ ಆಗ್ತಾ ಇದೆ. ಆತನ ಮೊಬೈಲಲ್ಲಿ ಸುಮಾರು 50 ವಿಡಿಯೋಗಳಲ್ಲಿ ಗಂಡು ಹೆಣ್ಣು ವ್ಯಕ್ತಿಗಳ ನಗ್ನವಾದಂತಹ ದೃಶ್ಯಾವಳಿಗಳು ಮತ್ತು ಜೊತೆಗೆ ಅತ್ಯಂತ ಲೈಂಗಿಕ ಸಂಬಂಧವನ್ನು ಹೊಂದಿರುವಂತಹ ದೃಶ್ಯಗಳು ಕೂಡ ಆತನ ಮೊಬೈಲಲ್ಲಿ ರಿಟ್ರೀವ್ ಮಾಡಿದಾಗ ಸಿಕ್ಕಿದೆ. ಅಂದರೆ ರಾಜಕೀಯ ಮುಖಂಡನ ವಿಡಿಯೋನು ಕೂಡ ಆತನ ಮೊಬೈಲಲ್ಲಿ ಸಿಕ್ಕಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಇದೀಗ FIR ಕೂಡ ದಾಖಲಾಗಿದೆ ಸಮಿತ್ ರಾಜ್ ವಿರುದ್ಧ. ಸೊ FIRನಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಲಾಗಿದೆ. ಸೊ ಆತನ ಮೊಬೈಲಲ್ಲಿ ಅಶ್ಲೀಲವಾದಂಥ ದೃಶ್ಯಗಳು, ವಿಡಿಯೋ ತುಣುಕುಗಳು ಕಂಡುಬಂದಿದ್ವು. ಸೊ ಆರೋಪಿ ಇದನ್ನು, ಆ ವಿಡಿಯೋ ತುಣುಕುಗಳನ್ನು ಇಟ್ಕೊಂಡು ಇನ್ಯಾರಿಗೂ ಕಳಿಸ್ಬಿಟ್ಟು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾರೆ, ಅಂದರೆ ಬ್ಲಾಕ್ ಮೇಲನ್ನು ಮಾಡುವಂಥ ಸಾಧ್ಯತೆಗಳು ಇದೆ. ಸೊ ಹಾಗಾಗಿ ಆರೋಪಿಯ ವಿರುದ್ಧ ಸೂಕ್ತವಾದಂಥ ಒಂದು ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು FIR ಅನ್ನು ಕೂಡ ದಾಖಲು ಮಾಡ್ಕೊಂಡಿದ್ದಾರೆ ಮೂಡುಬಿದ್ರೆ ಠಾಣೆಯ ಪೊಲೀಸರು. ಸೊ ಇದೀಗ ಮೂಡುಬಿದ್ರೆ ಠಾಣೆಯ ಪೊಲೀಸರು ಈ ಒಂದು ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂತೆ IPC ಸೆಕ್ಷನ್ 292, 293 ಮತ್ತು IT ಆ್ಯಕ್ಟ್ 67 ಮತ್ತು 67A ಅಡಿಯಲ್ಲಿ FIR ಅನ್ನು ಕೂಡ ದಾಖಲು ಮಾಡ್ಕೊಂಡಿದ್ದಾರೆ. ಸೊ ಸಾರ್ವಜನಿಕ ಶಿಸ್ತು ಮತ್ತು ಗೌಪ್ಯತೆಗೆ ಧಕ್ಕೆ ಆಗುವಂತಹ ಶಂಕೆ ವ್ಯಕ್ತವನ್ನು ಪಡಿಸಿ ಇದೀಗ ಪೊಲೀಸರು FIR ಅನ್ನು ದಾಖಲು ಮಾಡಿ ತನಿಖೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ಇದೀಗ ಕಲ್ಲು ತೂರಾಟಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಎದುರಿಸಿದಂತಹ ಸಮಿತ್ ರಾಜ್ ಇದೀಗ ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ತನಿಖೆಯನ್ನು ಎದುರಿಸುವಂಥ ಸಾಧ್ಯತೆಗಳು ಇದ್ದಾವೆ. ಯಾವ ಒಂದು ಉದ್ದೇಶಕ್ಕೋಸ್ಕರ ಸಮಿತ್ ರಾಜ್ ಆತನ ಮೊಬೈಲಲ್ಲಿ 50ಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳನ್ನು ಇಟ್ಕೊಂಡಿದ್ದ, ರಾಜಕೀಯವಾಗಿ ಬ್ಲಾಕ್ ಮೇಲನ್ನು ಮಾಡುವಂತಹ ನಿಟ್ಟಿನಲ್ಲೇ ಸಮಿತ್ ರಾಜ್ ಈ ರೀತಿಯಾಗಿ ಸ್ಟೋರೇಜನ್ನು ತನ್ನ ಮೊಬೈಲಲ್ಲಿ ಮಾಡಿಟ್ಕೊಂಡಿದ್ನ ಅನ್ನುವಂತಹ ಒಂದು 10 ಹಲವು ಪ್ರಶ್ನೆಗಳು ಪೊಲೀಸರನ್ನು ಕಾಡ್ತಾ ಇದೆ. ಸೊ ಇದೀಗ ಮತ್ತೊಮ್ಮೆ ಸಮಿತ್ ರಾಜನನ್ನು ವಿಚಾರಣೆಗೆ ಒಳಪಡಿಸಿ ಅದರ ಸತ್ಯಾಸತ್ಯತೆಯನ್ನು ತಿಳಿಯುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾರೆ. ಹೋಗಿದ್ದು ಬಸ್ ಮೇಲೆ ಖಾಸಗಿ ಬಸ್ಗಳ ಮೇಲೆ ಕಲ್ಲು ತೂರಾಟ ಸಂಬಂಧಪಟ್ಟಂತಹ ತನಿಖೆಯನ್ನು ನಡೆಸಲಿಕ್ಕೆ. ಆದರೆ ಸಿಕ್ಕಿದ್ದಂತಹ ಮಾಹಿತಿ ಇದೀಗ ಮತ್ತೊಂದು ಮಜಲನ್ನು ಪಡ್ಕೊಂಡಿದೆ. ಸೊ ನೋಡೋಣ ರಾಜಕೀಯವಾಗಿ ಈ ಒಂದು ವಿಚಾರ ಅಥವಾ ಈ ಒಂದು ಅಶ್ಲೀಲ ವಿಡಿಯೋಗಳು ಎಷ್ಟರ ಮಟ್ಟಿಗೆ ದೊಡ್ಡ ಸದ್ದನ್ನು ಮಾಡುತ್ತೆ. ನಿಜವಾಗ್ಲೂ ಆ 50ಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳಲ್ಲಿ ಕರಾವಳಿ ಭಾಗದ ರಾಜಕೀಯ ಮುಖಂಡನ ಅಶ್ಲೀಲ ವಿಡಿಯೋ ಇದೆಯಾ ಅನ್ನುವಂತಹ ಒಂದು ಪ್ರಶ್ನೆ ಹುಟ್ಟಾಗ್ತಿದೆ. ಒಂದು ವೇಳೆ ಇದ್ದಿದ್ದೇ ಆದಲ್ಲಿ ಆ ರಾಜಕೀಯ ಮುಖಂಡ ಯಾರು, ಜೊತೆಗೆ ಎಲ್ಲೋ ಒಂದು ಕಡೆ ಆ ರಾಜಕೀಯ ಮುಖಂಡನ ಬ್ಲಾಕ್ ಮೇಲನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೇ ಸಮಿತ್ ರಾಜ್ ಈ ರೀತಿಯಾದಂಥ ಒಂದು ವಿಡಿಯೋವನ್ನು ಸ್ಟೋರೇಜ್ ಮಾಡಿ ಇಟ್ಕೊಂಡಿದ್ನಾ ಅನ್ನುವಂಥ ಒಂದು ಪ್ರಶ್ನೆ ಹುಟ್ಟಾಗ್ತಾ ಇದೆ. ನೋಡೋಣ, ಪೊಲೀಸರ ತನಿಖೆಯಲ್ಲಿ ಎಲ್ಲ ಸತ್ಯಾಸತ್ಯತೆಗಳು ಆಚೆ ಬರುತ್ತೆ. ಅಂತಿಮವಾಗಿ
ಈ ಒಂದು ಅಶ್ಲೀಲ ವಿಡಿಯೋಕ್ಕೆ ಸಂಬಂಧಪಟ್ಟಂತೆ ಯಾವ ಆಯಾಮ ಪಡ್ಕೊಳ್ಳುತ್ತೆ, ಯಾವ ಹಂತದಲ್ಲಿ ಹೋಗಿ ಅದು ಮುಕ್ತಾಯ ಆಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡೋಣ.